ಥ್ಯಾಂಕ್ ಯು ಪ್ರೇಮಕುಮಾರಿ ಅಂಡ್ ಫ್ಯಾಮಿಲಿ. ಸೊ ಇವತ್ತಿನ ಮುಖ್ಯಾಂಶಗಳು ತುಂಬಾ ಚೆನ್ನಾಗಿ ಓದಿದ್ರಿ. ನಾನು ಮತ್ತೆ ಮಗು ಓದ್ತಾಳೆ ಅನ್ಕೊಂಡೆ, ಟೈಮ್ ಆಯ್ತು. ಓಕೆ, ವೆರಿ ನೈಸ್. 39ನೇ ಅಧ್ಯಾಯ ಮುಖ್ಯಾಂಶಗಳು ಇವತ್ತಿಂದು. ಇಸ್ರೇಲರು ಐಗುಪ್ತವನ್ನು ಬಿಟ್ಟು ಹೋದ 1 ವರ್ಷದ ನಂತರ ಮೊದಲ ಬಾರಿಗೆ ಕಟ್ಟಲ್ಪಟ್ಟ ಗುಡಾರವು ರೆಡಿಯಾಗಿತ್ತು. ಸೊ ಗುಡಾರದ ಕೆಲಸ ಮುಗಿಯಿತು ಅಂತ ಕೇಳಿಸ್ಕೊಂಡ್ವಿ. ಪವಿತ್ರ ಉಡುಪುಗಳ ಬಗ್ಗೆಯೂ ಈ ಅಧ್ಯಾಯ ಹೇಳುತ್ತದೆ. ಮೋಶೆಯು ಆ ಕೆಲಸವನ್ನು ಹೇಗೆ ಪರೀಕ್ಷಿಸಿದರು ಮತ್ತು ಜನರ ವಿಧೇಯತೆಗೆ ಅವರು ಆಶೀರ್ವದಿಸಿದರು ಎಂಬುದನ್ನು ಈ ಅಧ್ಯಾಯ ಹೇಳಿತ್ತು. 40ನೇ ಅಧ್ಯಾಯ ಆರೋನ್ ಮತ್ತು ಅವನ ಮಕ್ಕಳನ್ನು ಯಾಜಕರನ್ನಾಗಿ ಅಭಿಷೇಕಿಸುವಂತೆ ದೇವರು ಮೋಶೆಗೆ ಆಜ್ಞಾಪಿಸುತ್ತಾರೆ. ಕರ್ತನ ಮಹಿಮೆಯು ಗುಡಾರವನ್ನು ತುಂಬಿ ಇಸ್ರೇಲರಿಗೆ ಮಾರ್ಗದರ್ಶನವನ್ನು ನೀಡುವುದರಿಂದ ದೇವರ ಆಜ್ಞೆಗಳಿಗೆ ವಿಧೇಯತೆ ಪ್ರಾಮುಖ್ಯತೆ ಕುರಿತು ಈ ಅಧ್ಯಾಯವು ಮಾತನಾಡುತ್ತದೆ. ಸೊ ಈ ಇಡೀ ಅಧ್ಯಾಯ ನಾವು ಕೇಳಿಸ್ಕೊಂಡ್ವಿ, ಫುಲ್ ಎಕ್ಸಡಸ್ ಸ್ಟೋರಿ. ಸೊ ಈ ಅಧ್ಯಾಯದಲ್ಲಿ ಒಂದು ಅಧ್ಯಾಯದಲ್ಲಿ ಪ್ರಧಾನ ಯಾಜಕರ ಉಡುಪು ಬಗ್ಗೆ ಹೇಳುತ್ತದೆ. 28 ಅಧ್ಯಾಯ ಅನ್ಕೊಳ್ತೀನಿ. ಸೊ ಆ ಯಾಜಕನ ಉಡುಪಿನ ಬಗ್ಗೆ ಫ್ಯೂ ಪಾಯಿಂಟ್ಸ್ ನಮಗೆ ನಮ್ಮ ನಾಲೆಡ್ಜ್ಗೋಸ್ಕರ. ಸೊ ಆ ಯಾಜಕನ ಉಡುಪು ಬಟ್ಟೆಯ ಅಂಚಿನಲ್ಲಿ ಚಿನ್ನದ ಗಂಟೆಗಳು ಮತ್ತು ಪೋಮೋಗ್ರಾನೆಟ್ ಹಣ್ಣು ಹೊಂದಿತ್ತು. ಸೊ ಪೋಮೋಗ್ರಾನೆಟ್ ನ ಬಣ್ಣ ನೀಲಿ ಮತ್ತು ಉದ್ದೇಶ ಮತ್ತು ಕಡುಗೆಂಪು. ನೀಲಿ ದ್ವೈವತ್ವ ಬಣ್ಣ, ನೆರಳೆ ರಾಜ ಮನೆತನದ ಬಣ್ಣ. ಸೊ ಅವನು ರಾಜರ ರಾಜ. ಕೆಂಪು ಪಾಪದ ಬಣ್ಣವಾಗಿತ್ತು. ಚಲಿಸುವ ಗುಡಾರದಲ್ಲಿ ಉಲ್ಲೇಖಿಸಲಾದ ಬಣ್ಣಗಳು ಇವು. ಸೊ ಈಗ ಪುರೋಹಿತನು ತನ್ನ ಧಾನ್ಯಗಳ ಅಂಚಿನಲ್ಲಿ ಪೋಮೋಗ್ರಾನೆಟ್ ನೇತಾಡುತ್ತಿದ್ದ ಮತ್ತು ಅವುಗಳ ಪಕ್ಕದಲ್ಲಿ ಚಿನ್ನದ ಗಂಟೆಗಳ ಇದ್ದವು. ಸೊ ಈ ರೀತಿಯಾಗಿತ್ತು. ಒಂದು ಕಡೆ ಒಂದ್ ಗಂಟೆ, ಅದಾದ್ಮೇಲೆ ಒಂದು ಹಣ್ಣು, ಆಮೇಲೆ ಒಂದು ಗಂಟೆ, ಆಮೇಲೆ ಒಂದು ಹಣ್ಣು, ಹೀಗೆ ಆ ಡಿಸೈನ್ ಇತ್ತು ಗಾರ್ಮೆಂಟ್ ಅಲ್ಲಿ. ಈಗ ಇದು ಏನಾಗಬಹುದು? ಉಡುಗೊರೆಗಳು. ಇದು ಉಡುಗೊರೆಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಪವಿತ್ರಾತ್ಮದ ವರಗಳು, ಪವಿತ್ರಾತ್ಮದ ಫಲ. ಸೊ ಇಬ್ಬರು ಸಾಮರಸ್ಯದಿಂದ ಕೆಲಸ ಮಾಡುತ್ತಿದ್ದರು. The gifts of the Holy Spirit, both were working together with harmony. So ಹಳೆಯ ಒಡன்பಡಿಕೆಯಲ್ಲಿ ಪ್ರಧಾನ ಯಾಜಕನು ಕರ್ತನ ಸನ್ನಿಧಿಗೆ ಹೋದಾಗೆಲ್ಲ ಅವನು ಅತ್ಯುತ್ತಮ ಪವಿತ್ರ ಸ್ಥಳದಲ್ಲಿ ಪ್ರವೇಶಿಸಿದಾಗ ದೇವರ ಗಂಟೆಯ ಶಬ್ದವನ್ನು ಕೇಳುತ್ತಾರೆ. ಅದು ಅವನ ಸಾರ್ವತ್ರಿಯ ಶಬ್ದ, ಶುಭ ಶಬ್ದ. ಸೊ ಒಂದೊಂದು ಸತಿ ಪ್ರೀಸ್ಟ್ ಎಂಟರ್ ಆದಾಗ ಶಬ್ದ ಕೇಳಿಸ್ತಾ ಇತ್ತು. ಇಟ್ ವಾಸ್ ಅ ಗುಡ್ ನ್ಯೂಸ್ ಆಫ್ ಗುಡ್ ಟೈಡಿಂಗ್ಸ್. ಸೊ ಇದೇ ಯಾಜಕರ ಪ್ರೀಸ್ಟ್ಲಿ ಗಾರ್ಮೆಂಟ್ ನ ಎಕ್ಸ್ಪ್ಲನೇಷನ್. ಸೊ ಯಾಜಕ ಕಾಂಡ ಮುಗಿಯಿತು, ನಾಳೆ ನೋಡೋಣ. ವಿಮೋಚನಾ ಕಾಂಡ ಮುಗಿಯಿತು, ನಾಳೆ ನೋಡೋಣ ಯಾಜಕ ಕಾಂಡ. ಸೊ 2-3 ಕ್ವೆಶ್ಚನ್ಸ್ ನಿಮ್ಗೆ. ಎಲ್ಲರೂ ರೆಡಿಯಾಗಿರಿ. ಯಾರು ಗೊತ್ತಿರುತ್ತೋ ಓಪನ್ ಮಾಡಿ ಆನ್ಸರ್ ಮಾಡಿ. ಫುಲ್ ಬುಕ್ ವಿಮೋಚನಾ ಕಾಂಡ ಒಂದ್ ಸ್ವಲ್ಪ ಕ್ವೆಶ್ಚನ್ಸ್ ಕೇಳೋಣ, ಟೈಮ್ ಇರೋಷ್ಟರಲ್ಲಿ ಎಲ್ಲರೂ ಆನ್ಸರ್ ಮಾಡಿ. ಫಸ್ಟ್ 39, 34 ಕೇಳ್ತೀನಿ, ನೀವಿಬ್ರು ಆನ್ಸರ್ ಮಾಡಿ ಗೊತ್ತಿದ್ರೆ. ಫಸ್ಟ್ ಕ್ವೆಶ್ಚನ್, ಆರೋನನ ಮಕ್ಕಳಿಗಾಗಿ ಯಾವ ಉಡುಪುಗಳನ್ನು ತಯಾರಿಸಲಾಯಿತು? 39ನೇ ಅಧ್ಯಾಯ 27ನೇ ವಾಕ್ಯ. ಆರೋನನಿಗೂ ಅವನ ಮಕ್ಕಳಿಗೂ ಸಣ್ಣ ನಾರಿನಿಂದ ಎಣಿಗೆ ಕೆಲಸದ ರೀತಿಯಲ್ಲಿ ಅಂಗಿಗಳನ್ನು, ನಾರಿನಿಂದ ಮಹಾಯಾಜಕನ ಪೇಟವನ್ನು, ನಾರಿನಿಂದ ಯಾಜಕರ ಅಲಂಕಾರವಾದ ಪೇಟಗಳನ್ನು, ಉರಿನಾರಿನಿಂದ ಇಗಳನ್ನು, ಉರಿನಾರಿನಿಂದಲೂ ನೀಲಿ, ಊದಾ ಹಾಗೂ ಕಡುಗೆಂಪು ವರ್ಣವುಳ್ಳ ನಾರಿನಿಂದಲೂ ಕಸೂತಿ ಕೆಲಸದ ರೀತಿಯಲ್ಲಿ ನಡುಕಟ್ಟನ್ನು ಮಾಡಿದರು. ಸರ್ವೇಶ್ವರ. ಗುಡ್, ಥ್ಯಾಂಕ್ ಯು. ನೀವು ಜಾಸ್ತಿನೇ ಹೇಳಿದ್ರಿ, ಫುಲ್ ಎಕ್ಸ್ಪ್ಲನೇಷನ್ ಹೇಳಿದ್ರಿ. ವೆರಿ ಗುಡ್. ನೆಕ್ಸ್ಟ್ ಕ್ವೆಶ್ಚನ್, ಶುದ್ಧ ಚಿನ್ನದ ಪವಿತ್ರ ಕಿರೀಟದ ಮೇಲೆ ಏನನ್ನು ಕೆತ್ತಲಾಗಿತ್ತು? ಚಿನ್ನದ ಕಿರೀಟದ ಮೇಲೆ ಏನೋ ಒಂದು ವಾಕ್ಯ ಇತ್ತು. 39ನೇ ಅಧ್ಯಾಯ 30ನೇ ವಾಕ್ಯ. 39-30. ಚೊಕ್ಕ ಬಂಗಾರದಿಂದ ಪರಿಶುದ್ಧ ಕಿರೀಟದಂತ ಪಟ್ಟಿಯನ್ನು ಸರ್ವೇಶ್ವರನಿಗೆ ಮಾಡಿ ಮುದ್ರೆಯನ್ನು ಕೆತ್ತುವ ರೀತಿಯಲ್ಲಿ ಅದರಲ್ಲಿ ಸರ್ವೇಶ್ವರನಿಗೆ ಮೀಸಲು ಎಂಬ ಲಿಪಿಯನ್ನು ಬರೆದರು. ಎಸ್, ಭಗವಂತನಿಗೆ ಪವಿತ್ರ ಪವಿತ್ರ ದೇವರು ಏನೋ ಆತರ ಒಂದು ಹೆಡ್ಡಿಂಗ್ ಆ ಕಿರೀಟದ ಮೇಲೆ ಇತ್ತು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್, ಹಗಲಿನಲ್ಲಿ ಗುಡಾರದ ಮೇಲೆ ಏನಿತ್ತು? 40ನೇ ಅಧ್ಯಾಯ 38ನೇ ವಾಕ್ಯ.
ಇಸ್ರಾಯೇಲರ ಎಲ್ಲಾ ಪ್ರಯಾಣಗಳಲ್ಲಿಯೂ ಅವರ ಕಣ್ಣ ಮುಂದೆ ಹಗಲು ಹೊತ್ತಿನಲ್ಲಿ ಸರ್ವೇಶ್ವರನ ಮೇಘವು ಗುಡಾರದ ಮೇಲೆ ಇತ್ತು. ವೆರಿ ಗುಡ್. ಸರ್ವೇಶ್ವರನ ಮೇಘದ ರೂಪದಲ್ಲಿ ದೇವರು ಅವರನ್ನ ಗೈಡ್ ಮಾಡ್ತಾ ಇದ್ರು. ಕರೆಕ್ಟ್. ಸೊ ಈಗ ನಾವು ಫಸ್ಟ್ ಇಂದ ಒಂದು ಟೈಮ್ ಇರೋಷ್ಟು ಸ್ವಲ್ಪ ಕ್ವೆಶ್ಚನ್ಸ್ ಕೇಳ್ತೀವಿ, ಎಲ್ಲರೂ ಆನ್ಸರ್ ಮಾಡ್ಬೋದು. ಯಾರಿಗೆ ತಿಳಿದಿದ್ಯೋ ಕ್ಯಾಮ್ರಾ ಮಾಡಿ ಆನ್ಸರ್ ಮಾಡಿ. ಸೊ ಎಕ್ಸೆಡಸ್ 3ನೇ ಅಧ್ಯಾಯದಿಂದ 3ನೇ ಅಧ್ಯಾಯ ಓಪನ್ ಮಾಡಿ. ಇದು ಫೇಮಸ್ ವಾಕ್ಯ, ನಮಗೆಲ್ಲ ಗೊತ್ತಿರೋ ವಾಕ್ಯ. 3ನೇ ಅಧ್ಯಾಯ 14ನೇ ವಾಕ್ಯ. ಆನ್ಸರ್. ಕ್ವೆಶ್ಚನ್ ಇಸ್, ಇಸ್ರಾಯೇಲರಿಗೆ ಹೇಳಲಿಕ್ಕಾಗಿ ಮೋಶೆಗೆ ಅವನು ತೋರಿಸಿದ ದೇವರ ಹೆಸರೇನು? ದೇವರು ಹೇಳ್ತಾರೆ, ನನ್ನ ಹೆಸರು ಇದೆ ಅಂತ, ಹೋಗಿ ನೀನು ಜನರಿಗೆ ಹೇಳು ಅಂತ. ಆ ಹೆಸರು ಏನು? ಎಕ್ಸೆಡಸ್ 3:15. ತಾನಾಗಿ ಇರುವವನು. ಕನ್ನಡದಲ್ಲಿ ಎಸ್, ಇರುವಾತನೇ ಆಗಿ ಇದ್ದೇನೆ. ಐ ಆಮ್ ಹೂ ಐ ಆಮ್. ವೆರಿ ಗುಡ್. ಸೊ ಎಕ್ಸೆಡಸ್ ಚಾಪ್ಟರ್ 4 ವಾಕ್ಯ 27. ದ ಕ್ವೆಶ್ಚನ್ ಇಸ್, ದೇವರ ಪರ್ವತದಲ್ಲಿ ಮೋಶೆಯನ್ನು ಭೇಟಿಯಾದವರು ಮತ್ತು ಅವನನ್ನು ಚುಂಬಿಸಿದವರು ಯಾರು? Who met Moses at the mountain of God and kissed him? ಇದಲ್ಲದೆ ಆರೋನನಿಗೆ, ನೀನು ಮೋಶೆಯನ್ನು ಎದುರುಗೊಳ್ಳಲು ಮರುಭೂಮಿಗೆ ತೆರಳು ಎಂದರು. ಆರನ್ ಅವರನ್ನು ಮೀಟ್ ಮಾಡಿ ಕಿಸ್ ಮಾಡಿದ್ರು ಮೌಂಟೇನ್ ಅಲ್ಲಿ. ಆರನ್ ಇಸ್ ಆನ್ಸರ್. ವೆರಿ ಗುಡ್. ಸೊ ನೆಕ್ಸ್ಟ್ ಕ್ವೆಶ್ಚನ್. ಆರೋನನು ತನ್ನ ಕೋಲನ್ನು ಸರ್ಪವಾಗಿ ಪರಿವರ್ತಿಸಿದ ನಂತರ ಫರೋಹನ ಸಂಗೀತಗಾರರಿಂದ ರೂಪಾಂತರಗೊಂಡವರಿಗೆ ಏನಾಯಿತು? 7ನೇ ಅಧ್ಯಾಯದಲ್ಲಿ ಆ ಮ್ಯಾಜಿಕ್ ಎಲ್ಲ ಮಾಡ್ತಾ ಇದಾರಲ್ಲ, ಸೊ ಆರೋನಿನ ರಾಡ್ ಏನ್ ಮಾಡಿತ್ತು? ಅದು ಜನರಲ್ ಕ್ವೆಶ್ಚನ್, ಸೊ ವಾಕ್ಯ ಇಲ್ಲ. ಆರೋನ್ ತನ್ನ ಕೋಲನ್ನು ಸರ್ಪವಾಗಿ ಪರಿವರ್ತಿಸಿದ ನಂತರ ಫರೋಹನ ಸಂಗೀತಗಾರರಿಂದ ರೂಪಾಂತರಗೊಂಡವರಿಗೆ ಏನಾಯಿತು? ಓಕೆ, ಆರೋನಿನ ಸರ್ಪವಾಗಿ ಮಾರ್ಪಟ್ಟಿತು. ಅವುಗಳನ್ನು ನುಂಗಿತು. ಆರೋನಿನ ರಾಡು ಅವುಗಳನ್ನು ನುಂಗಿತು. ಓಕೆ. ಕರ್ತನ ಬೆಂಕಿಯಲ್ಲಿ 19ನೇ ಅಧ್ಯಾಯ, ವಿಮೋಚನ ಕಾಂಡ 19. ಕರ್ತನ ಬೆಂಕಿಯಲ್ಲಿ ಸಿನಾಯಿ ಪರ್ವತದ ಮೇಲೆ ಇಳಿದಾಗ ಅದು ಯಾವುದರಿಂದ ಅಮೃತವಾಗಿತ್ತು? 19:18 ವಾಕ್ಯ. ಸಿನಾಯಿ ಬೆಟ್ಟವೆಲ್ಲ ಹೊಗೆಯಿಂದ ಆವರಿಸಿಕೊಂಡಿತು. ಏಕೆಂದರೆ ಸರ್ವೇಶ್ವರ ಸ್ವಾಮಿ ಬೆಂಕಿಯ ರೂಪದಲ್ಲಿ ಆ ಬೆಟ್ಟದ ಮೇಲೆ ಇಳಿದು ಬಂದರು. ಆ ಹೊಗೆಯ ಅವಿಗೆಯ ಹೊಗೆಯಂತೆ ಏರಿತು. ಕರೆಕ್ಟ್. ಹೊಗೆಯಿಂದ ಆವೃತವಾಗಿತ್ತು. ಕರೆಕ್ಟ್. ವೆರಿ ಗುಡ್. ನೆಕ್ಸ್ಟ್ ಕ್ವೆಶ್ಚನ್. ಮೋಶೆಗೆ 10 ಆಜ್ಞೆಗಳನ್ನು ಕೊಟ್ಟ ನಂತರ ಯಾವ ವಾದವು ಮೊಳಗಿತು? 20ನೇ ಅಧ್ಯಾಯ 18ನೇ ವಾಕ್ಯ. ಆ ಗುಡುಗು ಮಿಂಚನ್ನು, ತುತ್ತೂರಿ ಧ್ವನಿಯನ್ನು ಹಾಗೂ ಬೆಟ್ಟದಿಂದ ಹೊರಡುತ್ತಿದ್ದ ಹೊಗೆಯನ್ನು ಜನರೆಲ್ಲರೂ ನೋಡಿದರು. ನೋಡಿ ನಡುಗುತ್ತಾ ದೂರದಲ್ಲೇ ನಿಂತುಕೊಂಡರು. ವೆರಿ ಗುಡ್. ವೆರಿ ಗುಡ್. ಕರೆಕ್ಟ್. ಥ್ಯಾಂಕ್ ಯು. ಸೊ ಮೋಶೆಗೆ ಸಹಾಯಕನು ಯಾರು? 24ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ. ಮೋಶೆ ತನ್ನ ಶಿಷ್ಯನಾದ ಯೆಹೋಶುವನ ಸಮೇತ ಎದ್ದು ದೇವರ ಬೆಟ್ಟದ ಮೇಲಕ್ಕೆ ಹೋದನು. ಕರೆಕ್ಟ್. ಜೋಶುವಾ ಇಸ್ ದಿ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್. ಒಡன்பಡಿಕೆಯ ಪೆಟ್ಟಿಗೆಯ ಮೇಲೆ ಏನಿತ್ತು? 25ನೇ ಅಧ್ಯಾಯ. ಅದು ವಾಕ್ಯ ಗೊತ್ತಿಲ್ಲ, ಎಲ್ಲ ಕಡೆ ಇದೆ ಅದು. ಒಡன்பಡಿಕೆಯ ಪೆಟ್ಟಿಗೆ ಮೇಲೆ ಏನಿತ್ತು? ಜಾಲಿ ಮರದ ಒಂದು ಮಂಜೂಷವನ್ನು ಮಾಡಬೇಕು. ಕರೆಕ್ಟ್. ಬಟ್ ಏನ್ ಪರ್ಟಿಕ್ಯುಲರ್ ಆನ್ಸರ್? 25ನೇ ಅಧ್ಯಾಯ. ನೆನ್ನೆ ನಾನು ಕೇಳಿದೆ, ಒಂದು ವಾಕ್ಯ ಹೇಳಿ ಇದ್ರ ಬಗ್ಗೆ ಅಂತ. ಕ್ಲೂ ಇಸ್ ಏಂಜಲ್. ಏನೋ ಒಂದು ಹೆಸರು ಇಲ್ಲಿದೆ 25ನೇ ಅಧ್ಯಾಯದಲ್ಲಿ. ಒಡன்பಡಿಕೆ ಪೆಟ್ಟಿಗೆ ಮೇಲೆ 2 ಇಡೋ ಕೇಳ್ತಾರೆ ದೇವರು. ಯಾರು ಹೇಳಿ? ಕೆರುಬಿಮ್. ನಾನ್ ಮಾತಾಡುವಾಗ ಬಂತು, ಸೊ ವಾಯ್ಸ್ ಕೇಳಿಲ್ಲ. ಕರೆಕ್ಟ್. ಕೆರುಬಿಮ್ ಕನ್ನಡದಲ್ಲಿ. ಕರೆಕ್ಟ್. ಓಕೆ. ಪರಿಶುದ್ಧ ಎಂದು ಮುದ್ರೆ ಕೆತ್ತವರ ಓಕೆ ಬೇಡ. ಪುರೋಹಿತನ ನಿಲುವಂಗಿ ಯಾವ ಬಣ್ಣದಾಗಿತ್ತು? 28ನೇ ಅಧ್ಯಾಯದಲ್ಲಿ ಪುರೋಹಿತರ ನಿಲುವಂಗಿ ಯಾವ ಬಣ್ಣದಾಗಿತ್ತು? ಎಕ್ಸಡಸ್ 28. ಕರೆಕ್ಟ್. ನೀಲಿ ಬಣ್ಣ. ತಕ್ಷಣ ಆನ್ಸರ್ ಮಾಡಿದ್ರಿ. ವೆರಿ ಗುಡ್.
ಸೊ ಹಗಲಿನಲ್ಲಿ ಗುಡಾರದ ಮೇಲಿದ್ದಿದ್ದು ಏನು? ಓಕೆ, ಅದು ಕೇಳಾಯ್ತು. ಸೊ ಲಾಸ್ಟ್ ಕ್ವೆಶ್ಚನ್ ಫಾರ್ ದ ಡೇ. ಹುಡುಕ್ತಾ ಇದೀನಿ ಕ್ವೆಶ್ಚನ್, ಎಲ್ಲ ಹೇಳ್ತಾ ಇದೀರಲ್ಲ. ಸೊ ಶುದ್ಧ ಚಿನ್ನದ ಪವಿತ್ರ ಕ್ರೀಟದ ಮೇಲೆ ಏನನ್ನು ಕೆತ್ತಲಾಗಿತ್ತು? ನಾನು ಆವಾಗ್ಲೇ ಕೇಳಿದೆ, ಮತ್ತೆ ಕೇಳ್ತಾ ಇದ್ದೀನಿ. ಶುದ್ಧ ಚಿನ್ನದ ಪವಿತ್ರ ಕ್ರೀಟದ ಮೇಲೆ ಏನನ್ನು ಕೆತ್ತಲಾಗಿತ್ತು? ಅದೇ ಏನಿದೆ ಅವಾಗಲೇ ಹೇಳಿದ್ದು. ಹೋಲಿ ಟು ದ ಲಾರ್ಡ್. ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಏನಿದೆ ಅಲ್ಲಿ ಗೊತ್ತಿಲ್ಲ. 39:30 ಭಗವಂತನಿಗೆ ಪವಿತ್ರ ಅವ್ರ ಪವಿತ್ರ ದೇವರು. ಸರ್ವೇಶ್ವರನಿಗೆ ಮೀಸಲು. ಸರ್ವೇಶ್ವರನಿಗೆ ಮೀಸಲು. ಕರೆಕ್ಟ್. ಸೊ ಮುಗೀತು. ಇನ್ನೂ ಒಂದು 5 ದಿವಸ ಅಲ್ಲಿ ನಾವು ಈ ತಿಂಗಳು ಕಂಪ್ಲೀಟ್ ಮಾಡ್ತಾ ಇದೀವಿ. ಸೊ ನೆಕ್ಸ್ಟ್ ಮಂತ್ ನೀವು ಇದೇ ತರ ಬೈಬಲ್ ರೀಡಿಂಗ್ ಓದ್ಕೊಂಡು ಹೋಗ್ಬೇಕು. ಅಮಲ್ರಾಜ್ ಸರ್ ಇಲ್ಲ ಕಾಲ್ ಅಲ್ಲಿ, ಸೊ ನಾವು ಕಾಲ್ ಮಾಡಿ ಮಾತಾಡೋಣ ಅವ್ರ ಹತ್ರ. ಸೊ ವಿ ವಿಲ್ ಕ್ಲೋಸ್. ಥ್ಯಾಂಕ್ಸ್ ಟು ಆಲ್ ದ ಫ್ಯಾಮಿಲೀಸ್ ಫಾರ್ ಆನ್ಸರಿಂಗ್, ಫಾರ್ ಬೀಯಿಂಗ್ ಸೋ ಪೇಷಂಟ್, ರೀಡಿಂಗ್, ಲಿಸನಿಂಗ್. ಓವರ್ ಟು ಫಾದರ್. ತಂದೆಯಾದ ದೇವರೇ, ಇದನ್ನು ನೀಡಿದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ನಿಮ್ಮ ವಾಕ್ಯದ ಮುಖಾಂತರ ನಮ್ಮನ್ನು ಪ್ರೇರಿಸಿದಕ್ಕಾಗಿ, ಆಶೀರ್ವದಿಸಿದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಇಂದು ನಿಮ್ಮ ವಾಕ್ಯವನ್ನು ಓದಿದ ಕುಟುಂಬದವರನ್ನು ಹಾಗೂ ನಿಮ್ಮ ವಾಕ್ಯವನ್ನು ಕೇಳಿದ ಕುಟುಂಬದವರನ್ನು, ವಿಶೇಷವಾಗಿ ನಮ್ಮ ಧರ್ಮ ಕೇಂದ್ರವನ್ನು ಅರಸಿ ಆಶೀರ್ವದಿಸಿರಿ. ಯಾಯೋಗವನ್ನು ಮುನ್ನಡೆಸುವ ಪ್ರತಿಯೊಬ್ಬ ಸದಸ್ಯರನ್ನು ಅರಸಿ ಆಶೀರ್ವದಿಸಿರಿ. ಮಾತೆ ಮರಿಯಮ್ಮನವರೇ, ಕುಟುಂಬದ ತಾಯಿ, ಎಂದಿಗೂ ನಮ್ಮ ಜೊತೆಗಿದ್ದು ನಮಗಾಗಿ ಪ್ರಾರ್ಥಿಸಿರಿ. ಈ ಪ್ರಾರ್ಥನೆಯನ್ನು ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಮ್ಮೆಲ್ಲರನ್ನು ಅರಸಿ ಆಶೀರ್ವದಿಸಲಿ. ಆಮೆನ್. Thank you, Father. Thanks to all the families. God bless. Good night. ಗುಡ್ ನೈಟ್.